ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಗೌಡ ಕನ್ನಡ. ಸೊ ಬಿಗ್ ಬಾಸ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಒಂದು ವಿಷಯನ ಕ್ಲಾರಿಫೈ ಮಾಡಿಬಿಡ್ತೀನಿ. ನಾನು ನಿನ್ನೆಯ ವಿಡಿಯೋದಲ್ಲಿ ಹೇಳಿದ್ದೆ ಧರ್ಮ ಹಾಗೆ ಅನುಷ್ ಅವರು ಇಬ್ಬರೂ ಎಲಿಮಿನೇಟ್ ಆಗಿದ್ದಾರೆ ಅಂತ. ಯಾಕಂದರೆ ನಮಗೆ ಬಂದಿರೋ ಮಾಹಿತಿ ಹಂಗಿತ್ತು. ಆದರೆ ಇಲ್ಲಿ ಧರ್ಮ ಅವರು ಎಲಿಮಿನೇಟ್ ಆಗಿಲ್ಲ, ಅನುಷ್ ಅವರು ಒಬ್ಬರೇ ಎಲಿಮಿನೇಟ್ ಆಗಿರೋದು. ಧರ್ಮ ಅವ್ರಿಗೆ ಮತ್ತೊಂದು ಅವಕಾಶ ಸಿಕ್ಕಿದೆ. ಸೊ ಈ ಅವಕಾಶನ ಉಪಯೋಗಿಸ್ಕೊಂಡು ಮನೇಲಿ ಕಾಣಿಸ್ಕೊಂಡು ಎಲ್ಲೆಲ್ಲಿ ಸ್ಟ್ಯಾಂಡ್ ತೊಗೋಬೇಕು ಅಲ್ಲೆಲ್ಲ ಸ್ಟ್ಯಾಂಡ್ ತೊಗೊಂಡ್ರೆ ಅವರು ಫೈನಲ್ ತನಕ ಹೋಗ್ಬೋದು ಅಂತ ಹೇಳ್ತಾ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಬೆಳ್ಳಂಬೆಳಗ್ಗೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳಾದ ಶೋಭಾ ಶೆಟ್ಟಿ ಹಾಗೆ ರಜತ್ ಅವರು ಮನೆಗೆ ಭರ್ಜರಿಯಾಗಿ ಎಂಟ್ರಿನ ಕೊಡ್ತಾರೆ. ಸೊ ಎಲ್ರಿಗೂ ಶಾಕ್ ಆಗುತ್ತೆ. ಹಾಡು ಡ್ಯಾನ್ಸ್ನ ಮುಖಾಂತರ ಎಂಟ್ರಿ ಕೊಡ್ತಾರೆ. ಹಾಗೆ ಕೆಲವ್ರಿಗೆ ಎಚ್ಚರಿಕೆ ಕೂಡ ಕೊಡ್ತಾರೆ. ಕೆಲವು ಸ್ಟೇಟ್ಮೆಂಟ್ನ ಕೊಟ್ಟು ಕಾಯಿನ ಹೊಡಿಬೇಕಾಗಿರುತ್ತೆ. ಸೊ ಇಲ್ಲಿ ಗೌತಮಿಯವರ ಮುಖವಾಡ ಬಯಲು ಮಾಡ್ತೀನಿ ಅಂತ ಹೇಳ್ತಾರೆ ಶೋಭಾ ಶೆಟ್ಟಿಯವರು. ಹಾಗೆ ಇನ್ನೂ ಕೆಲವು ಸ್ಟೇಟ್ಮೆಂಟ್ನ ಕೊಟ್ಟು ಕಾಯಿನ ಹೊಡಿತಾರೆ. ಸೊ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಹತ್ಕೊತಾ ಇದೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಇಲ್ಲಿ ಶೋಭಾ ಶೆಟ್ಟಿಯವ್ರನ್ನ ಮನೆಯೊಳಗೆ ಕರ್ಸ್ಕೊಂಡಿರೋದು ಸರಿನಾ? ಯಾಕಂದರೆ ಅವ್ರಿಗೆ ಆಲ್ರೆಡಿ ತೆಲುಗು ಬಿಗ್ ಬಾಸಲ್ಲಿ ಆಪರ್ಚುನಿಟಿ ಸಿಕ್ಕಿದೆ. ಸೊ ಆಪರ್ಚುನಿಟಿ ಸಿಕ್ಕಿದವ್ರನ್ನೇ ಮತ್ತೆ ಯಾಕೆ ಕರ್ಸ್ಕೊತಾರೆ ಅಂತ ಅರ್ಥನೇ ಆಗಲ್ಲ. ಇಲ್ಲಿ ಬಿಗ್ ಬಾಸಲ್ಲಿ ಎಂಥವ್ರು ಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ಅವಕಾಶ ಕೊಟ್ಟವ್ರಿಗೆ ಅವಕಾಶ ಕೊಡೋದು ಸರಿಯಲ್ಲ. ಅವಕಾಶಕ್ಕೋಸ್ಕರ ಕಾಯ್ಕೊಂಡಿರೋರು ಎಷ್ಟೋ ಜನ ಇರ್ತಾರೆ. ಸೊ ಅಂಥವ್ರಿಗೆ ಕೊಡ್ಬೋದು. ಇಲ್ಲಿ ಭವ್ಯನೂ ಇರ್ಬೋದು. ಭವ್ಯ ಆಲ್ರೆಡಿ ಬಂದು ಹೋಗಿದ್ದಾರೆ OTTಯಲ್ಲಿ. ಹಾಗೆ ವಿಕ್ರಮ್ ಕೂಡ ಬಂದಿದ್ದಾರೆ. ಶೋಭಾ ಶೆಟ್ಟಿಯವ್ರಿಗೂ ಕೂಡ ತೆಲುಗು ಬಿಗ್ ಬಾಸಲ್ಲಿ ಆಪರ್ಚುನಿಟಿ ಸಿಕ್ಕಿದೆ. ಆಲ್ರೆಡಿ ಕ್ಲಿಕ್ ಆಗಿದ್ದಾರೆ ಅವರು. ಮತ್ತೆ ಅವರನ್ನು ಕನ್ನಡ ಬಿಗ್ ಬಾಸ್ಗೆ ಕರ್ಸ್ಕೊಂಡಿರೋದು ಸರಿನಾ? ನಿಮಗೆ ಇವರಿಬ್ಬರು ಮನೆಗೆ ಬಂದಿರೋದ್ರ ಬಗ್ಗೆ ಏನು ಅನಿಸುತ್ತೆ? ಅಥವಾ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಂತ ಅನಿಸುತ್ತಾ ನಿಮಗೆ? ಸೊ ಅದೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನನಗಂತೂ ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಆದರೆ ಏನೂ ಮಾಡೋಕ್ಕಾಗಲ್ಲ. ಅವರು ಯಾರನ್ನ ತಗೋತಾರೋ ಅವ್ರನ್ನ ನಾವು ಅಕ್ಸೆಪ್ಟ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಇದು ರಿಯಾಲಿಟಿ ಶೋ, ನಾವು ಹೇಳ್ದಂಗೆ ಆಗಲ್ಲ. ಅವರು ಯಾರನ್ನು ತಗೋತಾರೆ ಅದನ್ನು ನಾವು ನೋಡಬೇಕು. ಸೊ ನಿಮಗೆ ಶೋಭಾ ಶೆಟ್ಟಿ ಅವ್ರನ್ನ ಮತ್ತೆ ತೊಗೊಂಡಿರೋದು ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನೂ ಒಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.